ಯಲಬುರ್ಗಾ ತಾಲೂಕಿನಲ್ಲಿ ಸೋಲಾರ್ ಮತ್ತು ವಿಂಡ್ ಫ್ಯಾನ್ ಕೈಗಾರಿಕೆಗಳ ಸ್ಥಾಪನೆಗೆ ಗ್ರಾಮ ಪಂಚಾಯತ್ನಿಂದ ಅನುಮತಿ ನೀಡಿಲ್ಲ. ನಿಯಮ ಬಾಹಿರವಾಗಿ ಘಟಕ ಸ್ಥಾಪನೆ ಆಗ್ತಿವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಬಣದ ತಾಲೂಕು ಅಧ್ಯಕ್ಷ ರಾಜಶೇಖರ್ ಶಾಗೋಟಿ ಹೇಳಿದ್ದಾರೆ. ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದಂಥ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೈಗಾರಿಕೆಗಳ ತೆರಿಗೆ ಸಂಗ್ರಹದಲ್ಲಿ ಹಿಂದುಳಿದಿವೆ. ಹೀಗಾಗಿ ತಾಲೂಕಿನ ಗ್ರಾಮೀಣ ರಸ್ತೆಗಳು ಹಾಳಾಗಿವೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಹದಿಗೆಟ್ಟಂಥ ರಸ್ತೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ. ರಾಜ್ಯ ಹೊರ ರಾಜ್ಯದ ಭಾರವಾದಂಥ ವಸ್ತು ಹೊತ್ತು ವಾಹನ ಸಂಚರಿಸುತ್ತಿವೆ. ಶೀಘ್ರದಲ್ಲೇ ಪಿಡಿಒಗಳು ಕ್ರಮಕ್ಕೆ ಮುಂದಾಗಬೇಕು ಎಂದು ತಿಳಿಸಿದ್ದಾರೆ. ಇನ್ನು ತಾಲೂಕಿನಲ್ಲಿ ಸಂಗನಾಳ ಗ್ರಾಮ ಪಂಚಾಯತ್ ಒಂದೇ ತೆರಿಗೆ ಸಂಗ್ರಹದಲ್ಲಿ ಮುಂದಿದೆ. 5 ಕಂಪನಿಗಳ ಪೈಕಿ 200ಕ್ಕೂ ಅಧಿಕ ಪ್ಯಾನ್ಗಳನ್ನು ಹಾಕಲಾಗಿದೆ. ಸ್ಥಳೀಯರಿಗೆ ಉದ್ಯೋಗ ನೀಡ್ತಿಲ್ಲ. ಬರೀ ಘಟಕ ಸ್ಥಾಪನೆ ಆಗುವವರೆಗೆ ಮಾತ್ರ ಸ್ಥಳೀಯರನ್ನ ಬಳಕೆ ಮಾಡಿಕೊಳ್ತಿದ್ದಾರೆ. ಆಮೇಲೆ ಕೆಲಸದಿಂದ ಅವರನ್ನ ತೆಗೆಯುತ್ತಿದ್ದಾರೆ. ಇದ್ಯಾವ ನ್ಯಾಯ ಎಂದು ಅವರು ತಿಳಿಸಿದ್ದಾರೆ. ದಾಖಲೆಗಳನ್ನು ನೀಡ್ತಾ ಇಲ್ಲ ಮತ್ತು ಕಂಪನಿಯವರು ಕೂಡ ಯಾವುದೇ ದಾಖಲೆಗಳನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟಿರೋದಿಲ್ಲ. ಹಾಗಾಗಿ ಸರ್ಕಾರದ ನಿಯಮಗಳ ಪ್ರಕಾರ ಸರ್ಕಾರದ ಸುತ್ತೋಲೆ ನಮ್ಮ ಬಳಿ ಇದೆ. ಕೈಗಾರಿಕೆ ಘಟಕ ಸ್ಥಾಪನೆ ಮಾಡಬೇಕಾದ್ರೆ ಸ್ಥಳೀಯವಾಗಿ ಒಂದು ಮೆಗಾವ್ಯಾಟ್ಗೆ ಸಂಗ್ರಹಣ ಮಾಡಬೇಕು. ಸರ್ಕಾರದ ಸುತ್ತೋಲೆ ಪ್ರತಿ ವರ್ಷ ಅಂದ್ರೆ 50 ಲಕ್ಷದಿಂದ 1 ಕೋಟಿ ರೂಪಾಯಿ ಅದರ ಪ್ರಾಜೆಕ್ಟ್ ಇದ್ರೆ ಸರ್ಕಾರದ ಸುತ್ತೋಲೆ ಪ್ರಕಾರ. ಆದ್ರೆ ಇದುವರೆಗೂ ಕೂಡ ಯಾವುದೇ ಗ್ರಾಮ ಪಂಚಾಯತಿ ಅಧಿಕಾರಿಗಳು ದಾಖಲೆ ಸಂಗ್ರಹದಲ್ಲಿ ಮತ್ತು ತೆರಿಗೆ ಸಂಗ್ರಹದಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ಯಾರ. ತಮ್ಮ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗಿರ್ಬೋದು, ಯಲಬುರ್ಗಾ ತಾಲೂಕಿನಲ್ಲಿ ಸಾಕಷ್ಟು ಗ್ರಾಮೀಣ ರಸ್ತೆಗಳು ಹಾಳಾಗಿ ಹೋಗಿದೆ. ಕಳೆದ ಅಧಿವೇಶನದಲ್ಲೇ ಸಂಬಂಧಪಟ್ಟ ಸಚಿವರು ಜಾರ್ಜ್ ಅವರು ಸದನದಲ್ಲಿ ಉತ್ತರ ಕೊಟ್ಟಾಗ ಯಾರು ರಸ್ತೆಯನ್ನು ಹಾಳು ಮಾಡಿದ್ದಾರೆ ಕಂಪನಿಯು ವಿಂಡ್ ಫ್ಯಾನ್ ಅವರು, ಆ ರಸ್ತೆಗಳನ್ನ ನಿರ್ಮಾಣ ಅವರೇ ಮಾಡಿಕೊಡ್ಬೇಕು ಅನ್ನೋದನ್ನ ಸದನದಲ್ಲಿ ಸಂಬಂಧಪಟ್ಟ ಸಚಿವರು ಒಪ್ಪಿಕೊಂಡಿದ್ದಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಗ್ರಾಮೀಣ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗ್ಯವು. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿರ್ಬೋದು ಹಾಗೂ ಇವತ್ತು RTO ಅಧಿಕಾರಿಗಳು ಕೂಡ ಇವತ್ತು ಯಲಬುರ್ಗಾಕ್ಕೆ ಭೇಟಿನೇ ನೀಡ್ತಾ ಇಲ್ಲ. ಏನು ಇವತ್ತು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ವಾಹನಗಳು ಯಲಬುರ್ಗಾ ತಾಲೂಕಿನಲ್ಲಿ ಸಂಚರಿಸ್ತಾ ಇದ್ದಾವು. ದೊಡ್ಡ ದೊಡ್ಡ ಕಾಮಗಾರಿಗಳನ್ನ ಪ್ರಾರಂಭವಾಗಿವೆ. ಬೇರೆ ಬೇರೆ ರಾಜ್ಯಗಳ ವಾಹನಗಳು ಕೂಡ ಈಗ ಓಡಾಡ್ತಾ ಇದ್ದಾವೆ. ಆದರೆ ಅದು ಸಂಬಂಧಪಟ್ಟಂತೆ ಯಾರು ಕೂಡ ಅವರ ಕಂಪನಿಗಳ ಮೇಲೆ ನಿಗಾ ಇಡ್ತಾ ಇಲ್ಲ. ಮೊದಲನೇದು ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಇವತ್ತು ನಾವು ಕ್ರಮ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಇಒ ಅವರಿಗೆ ನಾವು ಈಗಾಗಲೇ ಪತ್ರಗಳನ್ನ ಕೊಟ್ಟಿದ್ದೇವೆ. 7 ದಿನದೊಳಗಾಗಿ ಅವ್ರೇನಾದರೂ ಸಂಬಂಧಪಟ್ಟರೆ ತೆರಿಗೆ ಸಂಗ್ರಹ ಮತ್ತು ಅವ್ರ ಮೇಲೆ ಯಾರು ತೆರಿಗೆ ಸಂಗ್ರಹ ಮಾಡಿಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ನಾವು ಅನಿರ್ದಿಷ್ಟ ಮುಷ್ಕರವನ್ನ ತಾಲೂಕು ಪಂಚಾಯತಿ ಕಾರ್ಯಾಲಯದ ಮುಂದೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಇವತ್ತು ಅವರಿಗೆ ನಾವು ಈ ಭೇಟಿಯಾಗಿ ಪತ್ರವನ್ನ ಕೊಟ್ಟು ಬಂದಿದ್ದೇವೆ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ 5 ಕಂಪನಿಗಳು ಹೆಚ್ಚು ಕಡಿಮೆ 200 ಫ್ಯಾನ್ಗಳು ನಮ್ಮ ಕ್ಷೇತ್ರ ಕಂಪನಿ 200 ವಿಂಡ್ ಫ್ಯಾನ್ಗಳು ಅದರೊಳಗೆ ಎಷ್ಟು ಒಂದು 200 ಫ್ಯಾನ್ಗಳು ಕೊಡೋದಿಲ್ಲ. ಆದ್ರೆ ಅವರು ಘಟಕ ಸ್ಥಾಪನೆ ಆಗೋವರೆಗೂ ಅಲ್ಲ, ಇನ್ನೊಂದು ಭೂಮಿ ತಗೊಂಡಲ್ಲಿ ಅವ್ಯವಹಾರ ನಡೆಸ್ಯಾರಂತ ಕೇಳಿ ಬರ್ತೈತೆ. ಅದು ಕೂಡ ಭೂಮಿ ಕೊಡೋರು ರೈತರು, ತಗೊಂಡವರು ಕಂಪನಿಯವರು, ಅವರವರ ಒಪ್ಪಂದದ ಮೇಲೆ ಅದಕ್ಕೆ ನಾವ್ಯಾವುದು ಕೂಡ ಇಲ್ಲ. ಆ ರೈತರಿಗೆ ಸಂಬಂಧ ಮೀಡಿಯೇಟರ್ ಮಾತು ಕೇಳಿ ಭೂಮಿ ಹಾಕಿ ಕೊಡ್ಬೇಕು. ಇವರು ರೈತರಾದವರು ನಮಗ ಅದಕ್ಕೆ ಇದಿಲ್ಲ. ನಾವು ಸರ್ಕಾರಕ್ಕೆ ಕೊಡ್ತಕ್ಕಂಥ ತೆರಿಗೆಯನ್ನ 20 ಲಕ್ಷ ಕೊಡ್ತೀನಿ ಇವ್ರಿಗೆ ಅಂದಿರ್ತಾರ.